ಏನೂ ಇಲ್ಲ. ಏನೂ ಇಲ್ಲ ಅಂತ ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ತೀವಿ ಅಂದ್ರೆ ನಥಿಂಗ್. ನಥಿಂಗ್ ಏನೂ ಇಲ್ಲ ಅಂತ ಅರ್ಥ. ಈಗ ತಾನೇ ಅನ್ನೋಕ್ಕೆ ಜಸ್ಟ್ ನೌ. ಜಸ್ಟ್ ನೌ ಅಂತ ಹೇಳಬೇಕು. ಹಿಡಿದುಕೋ ಅನ್ನೋಕ್ಕೆ ಹೋಲ್ಡ್ ಇಟ್. ಹೋಲ್ಡ್ ಇಟ್. ಹಿಂದೆ ಸರಿ. ಮೂವ್ ಬ್ಯಾಕ್. ಮೂವ್ ಬ್ಯಾಕ್. ಆರ್ ಯು ರೆಡಿ? ಆರ್ ಯು ರೆಡಿ? ನೀವು ತಯಾರಾಗಿದ್ದೀರಾ? ನೀವು ತಯಾರಾಗಿದ್ದೀರಾ ಅನ್ನೋಕ್ಕೆ ಆರ್ ಯು ರೆಡಿ ಅಂತ ಹೇಳ್ತೀವಿ. ಎಸ್ ಐ ಆಮ್ ರೆಡಿ. ಹೌದು ನಾನು ತಯಾರಾಗಿದ್ದೀನಿ. ಹೌದು ನಾನು ತಯಾರಾಗಿದ್ದೀನಿ ಅನ್ನೋಕ್ಕೆ ಎಸ್ ಐ ಆಮ್ ರೆಡಿ. ಹೌ ಮಚ್ ಮನಿ ಡೂ ಯು ಹ್ಯಾವ್? ಹೌ ಮಚ್ ಮನಿ ಡೂ ಯು ಹ್ಯಾವ್ ಅಂದರೆ ನಿಮ್ಮ ಬಳಿ ಎಷ್ಟು ಹಣವಿದೆ ಅಥವಾ ಎಷ್ಟು ರೊಕ್ಕ ಇದೆ ಅಂತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಹೌ ಮಚ್ ಮನಿ ಡೂ ಯು ಹ್ಯಾವ್ ಅಂತ ಹೇಳಬೇಕು. ನನ್ನ ಬಳಿ 200 ರು ಇದೆ. ನನ್ನ ಬಳಿ 200 ರು ಇದೆ. ಇದನ್ನು ಐ ಹ್ಯಾವ್ 200 rupees. ಐ ಹ್ಯಾವ್ 200 rupees ಅಂತ ಹೇಳ್ತೀವಿ. ಇದನ್ನು ಬದಲಿಸು ಅನ್ನೋಕ್ಕೆ ಯಾವುದಾದ್ರೂ ವಸ್ತು ಅಥವಾ ಏನಾದರೂ ಬದಲಿಸ್ಬೇಕಪ್ಪ ಅಂತ ಹೇಳ್ತಲ್ಲ. ಎಕ್ಸಾಂಪಲ್ ಒಂದು ಬಟ್ಟೆ ಬದಲಾಯಿಸೋದಾಯಿತು, ಏನೋ ಆಯಿತು, ಅದನ್ನು ಚೇಂಜ್ ಇಟ್. ಚೇಂಜ್ ಇಟ್ ಅಂತ ಹೇಳಬೇಕು. ಮತ್ತೆ ಸಿಗೋಣ ಅನ್ನೋಕ್ಕೆ ಸಿ ಯು ಅಗೇನ್ ಅಂದರೆ ಯಾರಾದರೂ ಫ್ರೆಂಡ್ಸ್ನ ಅಥವಾ ರಿಲೇಟಿವ್ನ ಭೇಟಿ ಆದಾಗ ಹೇಳ್ತೀವಲ್ಲ ಮತ್ತೆ ಸಿಗೋಣ ಅಂತ, ಅದನ್ನು ಇಂಗ್ಲೀಷ್ನಲ್ಲಿ ಸಿ ಯು ಅಗೇನ್ ಅಂತ ಹೇಳಬೇಕು. ಸಿ ಯು ಅಗೇನ್. ನನ್ನ ನಂತರ ಓದಿ. ಇದನ್ನೇ ರೀಡ್ ಆಫ್ಟರ್ ಮೀ. ರೀಡ್ ಆಫ್ಟರ್ ಮೀ ಅಂದರೆ ಏನಾದರೂ ನ್ಯೂಸ್ ಪೇಪರು ಅಥವಾ ಲೆಟ್ರು ಓದುವಾಗ ಯಾರಾದರೂ ಮಧ್ಯೆ ಕೇಳಿದಾಗ ಹೇಳ್ತೀವಲ್ಲ ನನ್ನ ನಂತರ ಓದಿ ಅಂತ, ಅದಕ್ಕೆ ರೀಡ್ ಆಫ್ಟರ್ ಮೀ ಅಂತ ಹೇಳಬೇಕು. ರೀಡ್ ಆಫ್ಟರ್ ಮೀ. ಅಲ್ಲಿ ಸಿಗೋಣ. ಅಲ್ಲಿ ಸಿಗೋಣ. ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ ಸಿ ಯು ದೇರ್. ಸಿ ಯು ದೇರ್ ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಈ ರೀತಿ ಸಣ್ಣ ಸಣ್ಣ ವಾಕ್ಯಗಳನ್ನೇ ಪ್ರಾಕ್ಟೀಸ್ ಮಾಡ್ಕೊ. ಮಾತನಾಡುತ್ತಾ ಇರು. ಮಾತನಾಡುತ್ತಾ ಇರು ಅನ್ನೋಕ್ಕೆ ಕೀಪ್ ಟಾಕಿಂಗ್. ಕೀಪ್ ಟಾಕಿಂಗ್ ಅಂದರೆ ಯಾರಾದರೂ ಬಹಳ ಅರ್ಥ ಕೊಡ್ತದೆ ಇದು. ಎಲ್ಲಾದರೂ ಹೆಲ್ತ್ ಸರಿ ಇಲ್ಲಾರ್ದಾಗ ಹಾಸ್ಪಿಟ್ಲಾಗ ಮಕ್ಕೊಂಡವಾಗ ಅದು ಇದು ಧೈರ್ಯವಾಗಿರು ಮಾತಾಡ್ತಾ ಇರುತ್ತೀವಲ್ಲ ಅವಾಗ ಹೇಳಬೇಕಂದ್ರೆ ಕೀಪ್ ಟಾಕಿಂಗ್ ಅಂತ ಹೇಳಬೇಕು. ಕೀಪ್ ಟಾಕಿಂಗ್. ಅಲ್ಲಿಗೆ ಹೋಗು. ಗೋ ದೇರ್. ಗೋ ದೇರ್. ಇಲ್ಲಿಗೆ ಬಾ. ಕಮ್ ಹೇರ್. ಕಮ್ ಹೇರ್. ಪುನಃ ಆಲೋಚಿಸು. ಥಿಂಕ್ ಅಗೇನ್. ಥಿಂಕ್ ಅಗೇನ್ ಅಂತ ಹೇಳ್ತೀವಿ. ಈ ಕೆಲಸವನ್ನು ಮುಗಿಸು ಅನ್ನೋಕ್ಕೆ ಫಿನಿಶ್ ದಿಸ್ ವರ್ಕ್ ಅಂತ ಹೇಳ್ತೀವಿ. ಫಿನಿಶ್ ದಿಸ್ ವರ್ಕ್. ಅವರು ನಿರ್ಧರಿಸಲಿ. ಅವರು ನಿರ್ಧರಿಸಲಿ ಅನ್ನೋಕ್ಕೆ ಲೆಟ್ ದೆಮ್ ಡಿಸೈಡ್. ಲೆಟ್ ದೆಮ್ ಡಿಸೈಡ್. ಎಲ್ಲರೂ ಚೆನ್ನಾಗಿ ಆಡಿದರು. ಎಲ್ಲರೂ ಚೆನ್ನಾಗಿ ಆಡಿದರು. ಎವ್ರಿ ಒನ್ ಪ್ಲೇಡ್ ವೆಲ್. ಎವ್ರಿ ಒನ್ ಪ್ಲೇಡ್ ವೆಲ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ಅದು ಆಗುತ್ತೆ ಅಂದರೆ ಭವಿಷ್ಯ ಹೇಳ್ತೀವಲ್ಲ ಅದು ಆಗ್ಬೋದು ಆಗ್ತದೆ ಅಂತೇಳಿ ನಿಲ್ಲ ನಿನ್ನ ಕೈಲಿ ಅಕ್ಕದ ಹೇಳ್ತೀವಲ್ಲ ಆವಾಗ ಇಂಗ್ಲೀಷ್ನಲ್ಲಿ ಸಮ್ ಟೈಮ್ ಇಟ್ ಹ್ಯಾಪನ್ಸ್. ಸಮ್ ಟೈಮ್ ಇಟ್ ಹ್ಯಾಪನ್ಸ್. ಕೆಲವೊಮ್ಮೆ ಅದು ಆಗುತ್ತೆ. ಸಮ್ ಟೈಮ್ ಅಂದರೆ ಕೆಲವೊಮ್ಮೆ, ಇಟ್ ಅದು, ಹ್ಯಾಪನ್ಸ್ ಅಂದರೆ ಆಗುತ್ತೆ ಅಂತ ಅರ್ಥ. ಇನ್ನು ದೇವರಿಗೆ ಮಾತ್ರ ಗೊತ್ತು. ಓನ್ಲಿ ಗಾಡ್ ನೌಸ್. ಓನ್ಲಿ ಗಾಡ್ ನೌಸ್ ಅಂತ ಹೇಳಬೇಕು. ತಕ್ಷಣ ಅದನ್ನು ನಿಲ್ಲಿಸಿ. ತಕ್ಷಣ ಅದನ್ನು ನಿಲ್ಲಿಸಿ. ಸ್ಟಾಪ್ ದ್ಯಾಟ್ ಇಮಿಡಿಯೇಟ್ಲಿ. ಸ್ಟಾಪ್ ದ್ಯಾಟ್ ಇಮಿಡಿಯೇಟ್ಲಿ. ಅದನ್ನು ತಕ್ಷಣ ನಿಲ್ಲಿಸು ಅಂತ ಅರ್ಥ. ಈ ಕಡೆ ನೋಡಿ ಅಂದರೆ ಈ ಕಡೆ ನೋಡಿ ಅದಕ್ಕೆ ಸಿ ದಿಸ್ ಸೈಡ್. ಸಿ ದಿಸ್ ಸೈಡ್ ಅಂತ ಹೇಳ್ತೀವಿ. ಇನ್ನು ಮತ್ತೊಮ್ಮೆ ಪ್ರಯತ್ನಿಸಿ. ಮತ್ತೊಮ್ಮೆ ಪ್ರಯತ್ನಿಸಿ ಅನ್ನೋಕ್ಕೆ ಟ್ರೈ ಒನ್ಸ್ ಅಗೇನ್. ಟ್ರೈ ಒನ್ಸ್ ಅಗೇನ್ ಅಂತ ಹೇಳಬೇಕು. ಅವರು ಒಳಗಡೆ ಇದ್ದಾರೆ. ಅವರು ಒಳಗಡೆ ಇದ್ದಾರೆ. ದೇ ಆರ್ ಇನ್ಸೈಡ್. ದೇ ಆರ್ ಇನ್ಸೈಡ್ ಅಂತ ಹೇಳ್ತೀವಿ.
ನನಗೆ ನಿನ್ನ ಸಹಾಯ ಬೇಕು. ಇದನ್ನು ಯಾವ ರೀತಿ ಹೇಳ್ತೀವಿ ಅಂದ್ರೆ ಐ ನೀಡ್ ಯುವರ್ ಹೆಲ್ಪ್. ಐ ನೀಡ್ ಯುವರ್ ಹೆಲ್ಪ್. ನಾನು ಈಗಲೇ ಹೊರಡಬೇಕು. ಇದನ್ನು ಐ ನೀಡ್ ಟು ಲಿವ್ ರೈಟ್ ನೌ. ಐ ನೀಡ್ ಟು ಲಿವ್ ರೈಟ್ ನೌ. ಅದರ ಗಾತ್ರವನ್ನು ನೋಡಿ. ಲುಕ್ ಆಟ್ ದ ಸೈಜ್ ಆಫ್ ದ್ಯಾಟ್. ಲುಕ್ ಆಟ್ ದ ಸೈಜ್ ಆಫ್ ದ್ಯಾಟ್ ಅಂತ ಹೇಳ್ತೀವಿ. ನಿಮ್ಮ ಪ್ರತಿಭೆಯನ್ನು ತೋರಿಸಿ. ನಿಮ್ಮ ಪ್ರತಿಭೆಯನ್ನು ತೋರಿಸಿ ಏನಕ್ಕೆ ಶೋ ಯುವರ್ ಟ್ಯಾಲೆಂಟ್. ಶೋ ಯುವರ್ ಟ್ಯಾಲೆಂಟ್ ಅಂತ ಹೇಳ್ತೀವಿ.